ಶ್ವಾಸಾಂಗ ವ್ಯೂಹ. ಮಾನವನ ಶ್ವಾಸಾಂಗ ವ್ಯೂಹ. ಸೊ ಇದು ಮಾನವನ ಶ್ವಾಸಾಂಗ ವ್ಯೂಹದ ಒಂದು ಮಾದರಿ. ಅಂತ ಆಯ್ತಾ? ಇದ್ರಲ್ಲಿ ಏನೇನು ಭಾಗಗಳು ಬರ್ತವೆ ಅಂತಂದ್ರೆ, ಮೊದಲನೇದು ಮೂಗು. ಮೊದಲು ಯಾವ್ದು? ಮೂಗು ಬರುತ್ತೆ. ಆಮೇಲೆ ಗಂಟಲು. ಯಾವಾಗ ಇದು? ಗಂಟಲು. ಇವಾಗ ಗಂಟಲು ಅಂತ ಕರಿತೀವಿ. ಸೊ ಮೂಗು, ಗಂಟಲು. ನೆಕ್ಸ್ಟ್ ಇಲ್ಲಿ ಎರಡು ಬೈ ಬರುತ್ತೆ ಅಂತ ಹೇಳಿದೆ. ಇದು ಅನ್ನನಾಳ. ಇದು ನಿಮ್ಗೆ ಯಾವ್ದು ಬರುತ್ತೆ? ಜೀರ್ಣಾಂಗ ವ್ಯೂಹದಲ್ಲಿ ಬರುತ್ತೆ. ಅದನ್ನ ಬಿಟ್ಬಿಡಿ, ಇಲ್ಲಿ ಬನ್ನಿ. ಶ್ವಾಸನಾಳ. ಯಾವನಾಳ? ಶ್ವಾಸನಾಳ. ಸೊ ಮೂಗು, ಗಂಟಲು, ಶ್ವಾಸನಾಳ. ಶ್ವಾಸನಾಳ ಏನಾಗುತ್ತೆ? ನೆಕ್ಸ್ಟ್ ಎರಡು ಭಾಗಕ್ಕೆ ಡಿವೈಡ್ ಆಗ್ತದೆ. ಡಿವೈಡ್ ಆಗಿ ಎರಡೂ ಭಾಗಗಳು ಏನಾಗುತ್ತೆ? ಒಂದೊಂದು ಶ್ವಾಸಕ್ಕೆ ಹೋಗುತ್ತೆ. ಇದೊಂದು ಶ್ವಾಸಕೋಶ, ಈ ಕಡೆ ಒಂದು ಶ್ವಾಸಕೋಶ ಇರುತ್ತೆ. ಎರಡು ಶ್ವಾಸಕೋಶ ಇರ್ತದೆ. ಶ್ವಾಸಕೋಶಗಳು ಜೊತೆ ಕೆಳಗಡೆ ಏನಾಗುತ್ತೆ ನಿಮ್ಗೆ? ಒಂದು ಸ್ನಾಯುವಿನದಾಗಿರ್ತಕ್ಕಂಥ ಭಾಗ ಇದೆ. ಇದನ್ನು ಒಪೆ ಅಂತ ಕರೀತಾರೆ. ಏನಂತ ಕರೀತಾರೆ? ಒಪೆ. ಅರ್ಥ ಹೇಳಿದ್ದು ಇದಿಷ್ಟು ಏನಪ್ಪಾ ಅಂದ್ರೆ ಮಾನವನ ಶ್ವಾಸಾಂಗ ವ್ಯೂಹದ ಭಾಗಗಳು. ಸೊ ಯಾವ್ದು ಅಂತ ಬೋರ್ಡ್ ಬರೆಯೋಣ. ಹಾಗೆ ಮೊದಲೇ ಯಾವುದು? ಮೊದಲೇ ಯಾವುದು? ಸೊ ಮೊದಲನೇದು ಮೂಗು, ಎರಡನೇದು ಗಂಟಲು, ಮೂರನೇದು ಶ್ವಾಸನಾಳ. ಯಾವನಾಳ? ಶ್ವಾಸನಾಳ. ನಾಲ್ಕನೇದು ಶ್ವಾಸಕೋಶಗಳು. ಯಾವ ಕೋಶಗಳು? ಎಷ್ಟು ಶ್ವಾಸಕೋಶ ಇರ್ತವೆ? ಎರಡು ಇರ್ತವೆ ಶ್ವಾಸಕೋಶಗಳು. ನೆಕ್ಸ್ಟ್ ಮತ್ತೆ ಐದನೇದು ಬಂದ್ಬಿಟ್ಟು ಒಪೆ. ಒಪೆ ಎಲ್ಲಿರುತ್ತೆ? ಶ್ವಾಸಕೋಶಗಳ ಕೆಳಗಡೆ ಇರುತ್ತೆ. ಎರಡೂ ಶ್ವಾಸಕೋಶಗಳ ಕೆಳಗಡೆ ಏನ್ ಬರ್ತದೆ ನಿಮ್ಗೆ? ಜೀರ್ಣಾಂಗ ವ್ಯೂಹದ ಭಾಗಗಳು ಬರ್ತವೆ. ಪಿತ್ತಕೋಶ ರೂಢಲ್ಲಿ ಯಾವ್ದು? ಪಿತ್ತಕೋಶ, ಜಠರ, ಸಣ್ಣ ಪುಟ್ಟ ದುರ್ಬಲ ಬರ್ತವಲ್ಲ, ಅವೆಲ್ಲ ಏನಾಗ್ತವೆ ಇದು ಕೆಳಗಡೆ ಭಾಗದಲ್ಲಿ ಬರ್ತವೆ. ಸೊ ಆ ಭಾಗಗಳನ್ನ ಮೇಲ್ಭಾಗಗಳಿಂದ ಸಪರೇಟ್ ಮಾಡ್ತಕ್ಕಂಥ ಕೆಲಸವನ್ನ ಒಪೆ ಮಾಡ್ತಾರೆ. ಒಂದು ಸ್ನಾಯುವಿನ ಪದರ, ಸ್ನಾಯುವಿನ ಪದರ ಕಾಳೆ ತರ ಇರುತ್ತೆ. ಯಾವ ತರ ಇರುತ್ತೆ? ಸೊ ಮೇಲ್ಗಡೆ ಭಾಗಗಳನ್ನ ಕೆಳಗಡೆ ಎದೆಯ ಭಾಗಗಳನ್ನ ಹೊಟ್ಟೆಯ ಭಾಗದಿಂದ ಸಪರೇಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದನ್ನ ಒಪೆ ಅಂತ ಕರೀತಾರೆ. ಏನಂತ ಕರೀತಾರೆ? ಒಪೆ ಅಂತ ಕರೀತಾರೆ. ಗೊತ್ತಾಯ್ತು ಏನೇನ್ ಭಾಗ ಬರ್ತವೆ ಅಂತ? ಒಂದ್ಸಾರಿ ಹೇಳಿ. ಮಾನವ ಶ್ವಾಸಾಂಗ ವ್ಯೂಹದ ಮೊದಲನೇ ಭಾಗ ಯಾವುದು? ಮೂಗು, ಎರಡನೇದು ಗಂಟಲು, ಮೂರನೇದು ಶ್ವಾಸನಾಳ, ನಾಲ್ಕನೇದು ಶ್ವಾಸಕೋಶಗಳು. ಶ್ವಾಸಕೋಶ ಎಷ್ಟಿರ್ತವೆ? ಎರಡು. ಆಮೇಲೆ ಅದ್ರ ಕೆಳಗೆ ಏನಿರುತ್ತೆ? ಒಪೆ. ಒಪೆ ಅಂತಕ್ಕಂಥ ಒಂದು ಸ್ನಾಯುವಿನ ಪದರ ಇರುತ್ತೆ. ಇದು ಮಾನವನ ಶ್ವಾಸಾಂಗ ವ್ಯೂಹದ ವಿವಿಧ ಅಂಗಗಳು.